ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚಲನಚಿತ್ರಗಳು ಹಿಟ್ ಆಗ್ತವೆ, ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತವೆ. ತುಂಬ ಖುಷಿ ಆಯಿತು ನನಗಂತೂ. ಯಾಕಪ್ಪ ಅಂದರೆ ಬ್ಯಾಕ್ ಟು ಬ್ಯಾಕ್ ಚಲನಚಿತ್ರಗಳು ಹಿಟ್ ಆಗ್ತಾ ಇದ್ದಾವೆ. ಭಾಳ ತಿಂಗಳಾದರೂ ನಂತರ ತುಂಬ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಫ್ಯೂಚರ್ ಸ್ಟಾರ್ ಆಗುವಂತಹ ಅನೀಶ್ ತೇಜೇಶ್ವರ್ ಅವರ ಆರಾಮ್ ಅರವಿಂದ್ ಸ್ವಾಮಿ ಚಿತ್ರದ ಟ್ರೇಲರ್ ನೋಡ್ಕೊಂಡ್ಬಂದ್ವಿ. ಇದೇ ವಾರ ಫಿಲ್ಮ್ ರಿಲೀಸ್ ಆಗುತ್ತೆ. ಒಂದು ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ಮಾಹಿತಿ ಹೇಳ್ತೀನಿ ನಿಮಗೆ. ಏನಪ್ಪ ಅಂತಂದರೆ ಈ ಚಲನಚಿತ್ರ ಬಂದುಬಿಟ್ಟು ಪಕ್ಕಾ ಫ್ಯಾಮಿಲಿ ಆಡಿಯನ್ಸ್ ಚಿತ್ರ. ಯಾಕಪ್ಪ ಅಂದರೆ ಹೀರೋ ಹೀರೋನಿ ಇಷ್ಟಪಟ್ಟಿರ್ತಾರೆ. ಹೀರೋನಿ ಮನೇಲಿ ಒಪ್ಸೋಕ್ಕೆ ಅಂತೇಳಿ ಹೀರೋ ಡ್ರಾಮಾ ಆಡ್ತಾನೆ. ತುಂಬ ಸಸ್ಪೆನ್ಸು ಫಿಲಮ್ ಅಂತಲೇ ಹೇಳ್ಬೋದು. ಕಾಮಿಡಿ ಇದೆ, ಎಮೋಷನ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ, ಲವ್ ಸ್ಟೋರಿ ಇದೆ, ರೊಮ್ಯಾನ್ಸ್ ಇದೆ. ಆಲ್ ಟೈಮ್ ಈ ಫಿಲ್ಮ್ ಏನಪ್ಪ ಅಂತಂದರೆ ತುಂಬ ಹಿಟ್ ಆಗುವಂಥ ಫಿಲ್ಮ್ ಅಂತ ಅನ್ಕೋತೀನಿ. ಯಾಕಪ್ಪ ಅಂದರೆ ಟ್ರೇಲರ್ಸು, ಸಾಂಗ್ಸು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ವಾರ ಚಲನಚಿತ್ರ ರಿಲೀಸ್ ಆಗುತ್ತೆ, ದಯವಿಟ್ಟು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆರಾಮ್ ಅರವಿಂದ್ ಸ್ವಾಮಿ ಚಿತ್ರದಲ್ಲಿ ಹೀರೋ ಆಗಿ ಮಾಡ್ತಿರೋದು ಅನೀಶ್ ತೇಜೇಶ್ವರ್ ಅವರು ಡೈರೆಕ್ಟರು ಹೌದು, ಪ್ರೊಡ್ಯೂಸರು ಹೌದು, ಹೀರೋ ಕೂಡ ಹೌದು. ಮತ್ತು ನಮ್ಮ ಲವ್ ಮಾಕ್ಟೆಲ್ ಚಿತ್ರದ ಹೀರೋನಿ ಆದಂಥ ಮಿಲನ್ ನಾಗರಾಜ್ ಅವರು. ಆರಾಮ್ ಅರವಿಂದ್ ಸ್ವಾಮಿ ಚಿತ್ರದ ಡೈರೆಕ್ಟರ್ ಬಂದ್ಬಿಟ್ಟು ಅಭಿಷೇಕ್ ಶೆಟ್ಟಿ ಅವರು 2-3 ಫಿಲ್ಮ್ ಆಲ್ರೆಡಿ ಮಾಡಿದ್ದಾರೆ. ಒಂದಿಷ್ಟು ಹಿಟ್ಟು ಆಗಿದೆ, ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಆಗಿದೆ. ಆರಾಮ್ ಅರವಿಂದ್ ಸ್ವಾಮಿ ಇದು ಪಕ್ಕಾ ಫ್ಯಾಮಿಲಿ ಡ್ರಾಮಾ ಫಿಲ್ಮ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಸಾಂಗ್ಸು, ಟ್ರೇಲರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಪಕ್ಕಾ ಫ್ಯಾಮಿಲಿ ಮೂವಿ, ಯಾರು ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಕನ್ನಡ ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಇದೇ ವಾರ ರಿಲೀಸ್ ಆಗುತ್ತೆ. ಪಕ್ಕಾ ಫ್ಯಾಮಿಲಿ ಮೀನ್ಸ್ ಆಗುತ್ತೆ ಇದು. ಯಾಕಂದರೆ ತುಂಬ ಖುಷಿ ಆಗುತ್ತೆ ಇಂಥ ಫಿಲ್ಮ್ ಎಲ್ಲ ಬರುವಾಗ, ಕನ್ನಡ ಇಂಡಸ್ಟ್ರಿ ಬರುವಾಗ ತುಂಬ ಖುಷಿಯಾಗಿದೆ. ತುಂಬ ಹೈಲೈಟ್ ಆಗಿರೋದು ಯಾವುದಪ್ಪ ಅಂದರೆ ನಮ್ಮ ಹೀರೋ ಅನೀಶ್ ತೇಜೇಶ್ವರ್ ಅವರು ಸುತ್ತಲೂ ಹೋಗುತ್ತೆ ಫಿಲ್ಮು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಅನ್ಕೋತೀನಿ. ಯಾಕಪ್ಪ ಅಂದರೆ ಚಿತ್ರದಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇದ್ದಾರೆ. ಇದೇ ವಾರ ರಿಲೀಸ್ ಆಗುತ್ತೆ, ದಯವಿಟ್ಟು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡ್ತೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಜೈ ಹಿಂದ್, ನಮಸ್ತೆ.